ಹಾಯ್ ಸ್ನೇಹಿತರೆ, ಗ್ರಾಮೀಣ ಸೊಗಡು ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ಪಾರಂಪರಿಕ ನಾಟ್ಯ ವೈದ್ಯೆ ಮಂಗಳರಾಜ್. ಈ ದಿನದ ವಿಶೇಷತೆಗಳನ್ನು ನಿಮಗೆ ತಿಳಿಸ್ತೀನಿ. ನಮ್ಮ ಯೋಗ ಶಾಲೆಯಲ್ಲಿ 108 ಸೂರ್ಯ ನಮಸ್ಕಾರಗಳನ್ನು ಹಮ್ಮಿಕೊಂಡಿದ್ದಾರೆ. ಯಾಕೆ ಅಂದರೆ ರಥಸಪ್ತಮಿ ಪ್ರಯುಕ್ತ. ಈಗ ಟೈಮ್ ಆಗಿದೆ 4 ಗಂಟೆ, ಬೆಳಗ್ಗೆ ಮುಂಜಾನೆ 4 ಗಂಟೆ ಆಗಿದೆ. ಸ್ನಾನ ಆಯಿತು, ಪೂಜೆ ಆಯಿತು. ಬಿಸಿ ನೀರು ಕುಡ್ದಾಯಿತು. ನೆಕ್ಸ್ಟ್ ಇವಾಗ ಓಡ್ತಾ ಇದ್ದೀನಿ. ಅಲ್ಲಿ 108 ಸೂರ್ಯ ನಮಸ್ಕಾರ ಮುಗಿಸ್ಕೊಂಡು ಅಲ್ಲಿನ ವಿಶೇಷತೆಗಳು ಏನು, ಇವತ್ತು ಏನೇನಿರುತ್ತೆ, ನಮ್ಮ ಶಾಲೆಯವರೆಲ್ಲರೂ ಕೂಡ ನಾವು ಸೇರ್ತೀವಿ ಒಟ್ಟಿಗೆ. ಅಗ್ನಿಹೋತ್ರ ಇರುತ್ತೆ, ಪೂಜೆ ಇರುತ್ತೆ. ಯಾಕೆ ಪ್ರತಿ ವರ್ಷ ರಥಸಪ್ತಮಿ ಅಂಗವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಅದೇ ರೀತಿ ಮಾಡ್ತಾಯಿದ್ದೀವಿ. ಅಲ್ಲಿ ಏನೇನು ವಿಶೇಷತೆಗಳಿದೆ ಅದನ್ನೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್. ಹಾಯ್ ಫ್ರೆಂಡ್, ಗ್ರಾಮೀಣ ಸೊಗಡು ಚಾನಲ್ಗೆ ಸುಸ್ವಾಗತ. ಸುಸ್ವಾಗತ. ಇವನು ನನ್ನ ಮರಿ ಮೊಮ್ಮಗ ನೋಡಿ. ನಮ್ಮ ಮನೆಗೆ ಪುಟಾಣಿ ಕಂದ ಚಿಕ್ಕ ಮಗು ಬೆಣ್ಣೆ ಕೃಷ್ಣ. ಇವನು ಕೂಡ ನನ್ನ ಜೊತೆಲಿ ಯೋಗಕ್ಕೆ ಬರ್ತಾನೆ ಡೈಲಿ ಶಾಲೆಗೆ. ಈಗ ತುಂಬ ಚಳಿ ಇರೋದ್ರಿಂದ ಕರ್ಕೊಂಡು ಹೋಗ್ತಾ ಇಲ್ಲ. ಆದರೂ ಇವತ್ತು 108 ಸೂರ್ಯ ನಮಸ್ಕಾರಕ್ಕೆ ಈ ನಮ್ಮ ಪಾಪನು ಬರ್ತಾ ಇದ್ದಾನೆ. ಈಗ ಎದ್ಬಿಟ್ಟ. ಅವನ್ನ ಬಿಟ್ಟೋಗ್ಬೇಕು, ತುಂಬ ಚಳಿಗಿದೆ ಅಂತ ರೆಡಿಯಾಗಿದ್ದೆ. ಅವನು ಎದ್ಬಿಟ್ಟು ಈಗ ರೆಡಿಯಾಗಿದ್ದಾರೆ, ನಾನು ಬರ್ತೀನಿ ಅಂತ. ಈಗ ಇಬ್ಬರು ಸೇರಿ ಹೋಗಿ ಯೋಗ ಮುಗಿಸಿ ನಂತರ ವಿಡಿಯೋ ಮಾಡಾಕ್ತೀವಿ ಫ್ರೆಂಡ್. ಓಕೆ ಫ್ರೆಂಡ್, ಬಾಯ್. ನೋಡಿ ಫ್ರೆಂಡ್, ಕನಕದಾಸ ಕ್ರೀಡಾಂಗಣ ಬಂದಿದ್ದೀವಿ. ತುಂಬ ಕತ್ಲಿದೆ, ಏನು ಸರಿ ಕಾಣ್ತಾ ಇಲ್ಲ. ಅಕ್ಕಂದಿರೆಲ್ಲ ಅಗ್ನಿಹೋತ್ರಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅಣ್ಣಂದಿರೆಲ್ಲ ಇಲ್ಲಿ ಸ್ಟೇಜನ್ನ ಅಲಂಕಾರ ಮಾಡ್ತಾ ಇದ್ದಾರೆ. ಯೋಗವನ್ನು ಶುರು ಮಾಡಿದ್ದಾರೆ. ಓಂ ಶ್ರೀ ಸಕಲ ಇಷ್ಟ ದೇವತಾಭ್ಯೋ ನಮಃ. ಓಂ ಶ್ರೀ ಸರ್ವಗಣಾಭ್ಯೋ ನಮಃ. ಓಂ ಶ್ರೀ ಸರ್ವಗಣಭ್ಯೋ ನಮಃ. SPYSS ವತಿಯಿಂದ ಯೋಗ ಜೀವನ ದರ್ಶನದ ಮೂಲಕ ಸನಾತನ ಸಂಸ್ಕೃತಿಯ ಜೀವನ ಪದ್ಧತಿಯನ್ನು ವಿಶ್ವದಾದ್ಯಂತ ಜಾಗೃತಿಗೊಳಿಸಲು ಸಹಕರಿಸಬೇಕೆಂದು ಪ್ರಕೃತಿ ಮಾತೆಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಾನು ಸಮಿತಿಯಲ್ಲಿ ಪಡೆದ ಶಿಕ್ಷಣವನ್ನು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ದೇಹೋದ್ದೇಶದೊಂದಿಗೆ ಅಳವಡಿಸಿಕೊಂಡು ನಿರಂತರವಾಗಿ ಅಭ್ಯಾಸ ಮಾಡುತ್ತಾ ಸಕಲರಿಗೂ ಪರಿಚಯ ಮಾಡಿಸಿಕೊಡುತ್ತೇನೆಂದು ಸಂಕಲ್ಪ ಮಾಡುತ್ತೇನೆ. ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ ಕೇಂದ್ರ ಕಚೇರಿ ತುಮಕೂರು ಮಳವಳ್ಳಿಯ ಎಲ್ಲ ಶಾಖೆಯ ವತಿಯಿಂದ ಈ ದಿನ ನಾವು ಸೂರ್ಯ ನಮಸ್ಕಾರದ ಅಭ್ಯಾಸಕ್ಕೆ ಸಿದ್ಧರಾಗಿದ್ದೇವೆ. ಸೂರ್ಯ ನಮಸ್ಕಾರದ ಅಭ್ಯಾಸಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಯೋಗ ಬಂಧುಗಳಿಗೂ ಹೃತ್ಪೂರ್ವಕವಾದಂಥ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹರಿ ಓಂ. ಈ ದಿನದ ಅಭ್ಯಾಸ ಹೀಗಿರುತ್ತೆ: ಶ್ವಾಸಕ್ರಿಯೆ, ಗಣಪತಿ ನಮಸ್ಕಾರ, ಆನಂತರ 108 ಸೂರ್ಯ ನಮಸ್ಕಾರದ ಅಭ್ಯಾಸ. ಸರಿನಾ?
ಪ್ರಾರಂಭ ಮಾಡೋಣ. ಅಗ್ನಿಗೋತ್ರ ಶುರುವಾಯಿತು. ಅಣ್ಣಂದಿರು ಅಕ್ಕಂದಿರು ಮಾಡ್ತಾ ಇದ್ದಾರೆ. ಬೆನ್ನು ಮತ್ತು ಕೈ ನೇರವಾಗಿ ಕತ್ತನ್ನು ನೇರವಾಗಿ ಇಟ್ಕೊಳ್ಳೋಣ. 2 ಅಷ್ಟೇ ಚಿನ್ಮುದ್ದೆ ಇಟ್ಕೊಳ್ಳೋಣ. ಓಂಕಾರ ದೀರ್ಘವಾಗಿ ಹೇಳೋಣ. ಪೂರಕ. ಉತ್ತಾನಾಸನ, ಏಕಪದಾಸನ, ಉತ್ತಾನಾಸನ, ಅಧೋಮುಖ ಸ್ವಾನ, ಅಧೋಮುಖ ಸ್ವಾನ, ಅಸಾಮುಖ ಶಿವನಾಸನ, ಷಡಂಗಾಸನ, ಅಷ್ಟಾಂಗ ಪರಿಪಾದಾಸನ, ಭುಜಂಗಾಸನ, ಅಧೋಮುಖ ಶಿವನಾಸನ, ಏಕಪದಾಸನ, ಉತ್ತಾನಾಸನ, ಉತ್ತಾನಾಸನ, ಊರ್ಧ್ವ ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ ನಮಸ್ಕಾರಾಸನ, ಮಂತ್ರ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ಸಮಸ್ಥಿತಿ ದ್ವಾದಶ ಮಂತ್ರ. ಇವರು ನಮ್ಮ ವೇಣುಗೋಪಾಲಣ್ಣ ಶಿಕ್ಷಕರು. ನಮಗೆ ಯೋಗನ ಹೇಳ್ಕೊಡ್ತಾ ಇದ್ದವರು. ಇಲ್ಲೇ ಅಂಬೇಡ್ಕರ್ ಭವನ ಅಂತ ಇದೆ, ಇಲ್ಲೇ ಪಕ್ಕದಲ್ಲೇ. ನೋಡಿ, ರಥಸಪ್ತಮಿ ಅಂಗವಾಗಿ 108 ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಮಿತ್ರಾಯ ನಮಃ. ಇರ್ಲಿ, ನಾನು ಕಂಟಿನ್ಯೂ ಮಾಡಿ. ಸಮಸ್ಥಿತಿ ಏಕಂ ದ್ವೇ ಶ್ರೇಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ಸಮಸ್ಥಿತಿ ದ್ವಾದಶ ಮಂತ್ರ. ಓಂ ರೋಂ ಸೂರ್ಯಾಯ ನಮಃ. ಓಂ ಶ್ರೀ ಸವಿತ ಸ್ವರೂಪಿಯಾದ ಸೂರ್ಯ ಭಗವಾನನಿಗೆ ನಮಸ್ಕಾರ. ಅಸ್ಥಿಮಜ್ಜ ಮತ್ತು ಶುಕ್ರ ಎಂಬ ಸಪ್ತಧಾತುಗಳಿರ್ತದೆ. ಈ 108 ನಮಸ್ಕಾರ ಮಾಡೋದ್ರಿಂದ ಈ ಸಪ್ತ ಕೊಬ್ಬರಿ ಬೆಲ್ಲನ ಕೊಡ್ತಾ ಇದ್ದಾರೆ. ಯೋಗ ಮುಗಿಯಿತು. ಹಾಗೆ ಈ ನಮ್ಮ ಯೋಗ ಬಂಧುಗಳಾದ ಶ್ರೀನಿಧಿ ಅಣ್ಣನವರು ರಥಸಪ್ತಮಿ ದಿನದ ಮಹತ್ವದ ಬಗ್ಗೆ ಮಾಹಿತಿ ನೀಡುತ್ತಿದ್ದಾರೆ. ತಲೆ ಮೇಲೆ, 2 ಎಕ್ಕದ ಎಲೆಯನ್ನ ಭುಜದ ಮೇಲೆ ಮತ್ತು 2 ಎಕ್ಕದ ಎಲೆಯನ್ನ ತೊಡೆಯ ಮೇಲೆ, ಮತ್ತೆರಡು ಎಕ್ಕದ ಎಲೆಯನ್ನ ಪಾದಗಳ ಮೇಲೆ ಇಟ್ಕೊಂಡು ಸ್ನಾನ ಮಾಡ್ತೀವಿ. ಎಕ್ಕದಿಂದ ಸ್ನಾನ ಮಾಡೋದ್ರಿಂದ ವ್ಯಾಧಿ ನಿವಾರಣೆ ಆಗುತ್ತದೆ. ನಮಗೆ ಸಕಲ ವ್ಯಾಧಿಗಳು ನಿವಾರಣೆ ಆಗ್ತದೆ. ಪ್ರತಿಯೊಂದು ಯೋಗಿಗಳಿಗೆ ಸೂರ್ಯನೇ ಅಧಿಪತಿ. ವಿಷ್ಣು ಭಗವಾನನು ಪ್ರಥಮವಾಗಿ ಯೋಗವನ್ನು ತಿಳಿಸಿಕೊಟ್ಟಿದ್ದು ವೈವಸ್ವಾನ್. ಅಂದ್ರೆ ವೈವಸ್ವಾನ್ ಅಂತ ಸೂರ್ಯನ ಮತ್ತೊಂದು ಹೆಸರು. ಆದ್ದರಿಂದ ಯೋಗಿಗಳು ಪ್ರಥಮ ಗುರು ಎಂದು ಸೂರ್ಯನಿಗೆ ಪೂಜಿಸ್ತಾರೆ. ಹಾಗೆ ನಾವೆಲ್ಲರೂ ಇವತ್ತು ಯೋಗಿಗಳಾದವರು ಸೂರ್ಯನ 108 ನಮಸ್ಕಾರಕ್ಕೆ ಪಾತ್ರರಾಗಿದ್ದೇವೆ. ನಮಸ್ಕಾರ. ಹಾಯ್ ಫ್ರೆಂಡ್, ಯೋಗ ಮುಗಿಸಿ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ನೆಕ್ಸ್ಟು ನಮ್ಮ ಯೋಗ ಶಾಲೆಯಲ್ಲಿ ಇವತ್ತು ಏನೇನಾಯಿತು ಕಾರ್ಯಕ್ರಮ
ಎಲ್ಲ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನೋಡಿ, ನಾನು ಬರುವಾಗ ತುಂಬ ಕತ್ಲಿತ್ತು, ಈಗ ಸೂರ್ಯ ಉದಯಿಸಿ ಬಿಸಿಲು ಬಂದ್ಬಿಟ್ಟಿದೆ. ಈಗ ಹೊರಡ್ತಾ ಇದ್ದೀವಿ. ಇದು ಕನಕದಾಸ ಸ್ಟೇಡಿಯಂ. ನಾವು ಯಾವುದೇ ವಿಶೇಷ ದಿನಗಳನ್ನು ಯೋಗದ್ದು ಇಲ್ಲೇ ನಾವು ಪ್ರಾರಂಭಿಸೋದು, ಇಲ್ಲೇ ಮಾಡೋದು. ಬಂದು ಯೋಗಾಸನಗಳನ್ನೆಲ್ಲ ಯೋಗ ಡೇ ಕೂಡ ಇಲ್ಲೇ ಬರ್ತೀವಿ. ಇಲ್ಲಿಗೆ ಯೋಗ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಬೈಕ್ ರೆಡಿ ಇದೆ. ಓಕೆ ಫ್ರೆಂಡ್, ಬಾಯ್ ಬಾಯ್. ಹಾಯ್ ಫ್ರೆಂಡ್, ನಾನು ನನ್ನ ಮಗ ಕನಕದಾಸ ಕ್ರೀಡಾಂಗಣಕ್ಕೆ ಹೋಗಿ ರಥಸಪ್ತಮಿ ಪ್ರಯುಕ್ತ 108 ಯೋಗಾಸನಗಳನ್ನು ಮಾಡಿ ಮುಗಿಸಿ ಬಂದಿದ್ದೀವಿ. ಅಲ್ಲಿ ಅಗ್ನಿಹೋತ್ರ ಇತ್ತು, ಪೂಜೆ ಇತ್ತು, ಯೋಗ ಇತ್ತು, ಎಲ್ಲ ಮುಗಿಸಿ ಬಂದಿದ್ದೀವಿ. ನಾವು ಹೋಗ್ಬೇಕಾದ್ರೆ ಒಂದು ವಿಡಿಯೋ ಮಾಡಿದ್ದೋ, ಎಷ್ಟು ಕತ್ಲಾಗಿತ್ತು, ಎಷ್ಟೊತ್ತಾಗಿತ್ತು ಅಂತ. ತುಂಬ ಚಳಿ ಇತ್ತು, ಆದರೂ ಹೋಗಿ ಮುಗಿಸ್ಕೊಂಡು ಬಂದಿದ್ದೀವಿ. ನಾವು ಬರೋಷ್ಟರಲ್ಲಿ ಬಿಸಿಲಾಗಿದೆ. ಓಕೆ ಫ್ರೆಂಡ್, ಈ ಚಾನಲ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಶೇರ್ ಮಾಡಿ, ಎಲ್ಲರಿಗೂ ಬೆಲ್ ಲೈಕ್ ಕೊಡಿ. ಬಾಯ್ ಬಾಯ್ ಫ್ರೆಂಡ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗೋಣ.